ಅವ್ರ ಅವ್ಗೆ ಕೇಳ್ತಾನಮ್ಮ, ಸಣ್ಣ ತಮ್ಮ ಎಲ್ಲರೂ ಹೊರಗೆ ಹೋಗಿರ್ತಾನ ಏನ್ರಿ ಹಿರಿ ಮಗ ಅವ್ರ ಅವ್ ಕೇಳ್ತಾನ, ಯಾವ ಆ ಸುಳಿ ಮಗ ಎಲ್ಲಿ ಹೋಗ್ಯಾನವ ಯಾಕ್ರಿ ಅಂತಾವಿಲ್ಲ. ಅವ್ರ ಕಾಕ ಇರ್ತಾನ, ಏನು ಸುಳಿಮಗನ ಕಾಕ, ಅವ್ನಿಗೆ ನೋಡು ಸುಳಿ ಮಗ ಅಂತ ಕಾಕ, ಹೇ ಸುಳಿ ಮಗನ ಮಾವ ನೋಡು. ಇದು ಬೇಗಳ ತಿಳ್ಕೊಬೇಕ, ಏನ ತಿಳ್ಕೊಬೇಕ್ರಿ? ಯಾಕೆ ಹಿಂಗಂತಾರ? ಎಲ್ಲ ಪೂಜೆ ಪುನಸ್ಕಾರ ಮಾಡಿ ಕಳ್ಕೊಳಕ್ಕೆಂದ ಬರ್ತದ, ಕರ್ಮ ಕಳ್ಕೊಳಕ್ ಬರ್ತದ. ಯಾವ್ಯಾವು? ಸಂಚಿತ ಕರ್ಮ, ಆಗಾಮಿ ಕರ್ಮ. ಆದ್ರೆ ಪ್ರಾರಬ್ಧದ ಕರ್ಮ ತಗೊಂಡಂತ ಏನಿರ್ತದಲ್ಲ, ನಿಮಗೆ ಹೇಳಿನಲ್ಲ ಮೊನ್ನೆ, ಈ ಸೆಟಿಕೆವ್ ಬರಿತಾಳ ತಂತಿರಿಲ್ಲ, ಸೆಟಿಕೆವ್ ಬರೆಯೋದಲ್ಲ, ಅದು ಬ್ರಹ್ಮಲಿಖಿತದು. ತಾಯಿ ಗರ್ಭದೊಳಗಿದ್ದಾಗನೇ 8ನೇ ತಿಂಗಳದೊಳಗ ಬ್ರಹ್ಮ ಬಂದು ಹಿಂದೆ ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳನ್ನ ಈ ಜನ್ಮದೊಳಗಿಂದ ಇವ ಇಟ್ಟೇ ಕಷ್ಟಪಡಬೇಕು, ಹಿಂಗೆ ಸುಖದಾಗಿರ್ಬೇಕು, ಇದು ಎಲ್ಲವನ್ನು ಕೂಡ ಬರೆದು ಹೋಗ್ತಕ್ಕಂಥವ ಬ್ರಹ್ಮ. ಯಾರು ಏನ್ ಮಾಡಿರ್ತೀವಿ ಅವ್ರು ಅದೇ ಉಣ್ಬೇಕು. ನಾವು ಏನ ಪಾಪ ಕರ್ಮಗಳನ್ನು ಮಾಡಿರ್ತೀವಲ್ಲ, ಸಿದ್ಧಾರೂಢ ಅಂತ ಹೇಳಕತ್ತಾರೆ ಪ್ರವಚನ. ಏನಂತ ಹೇಳಕತ್ತಾರ? ನಾವು ಯಾರು ಏನ್ ಮಾಡ್ತೀವಿ, ಯಾರು ಏನ್ ದುಡಿದಿರ್ತೀವಿ, ಆ ಹಿಂದಿನ ಜನ್ಮದೊಳಗೆ ನಾವು ಏನ್ ಮಾಡಿರ್ತೀವಲ್ಲ, ನಿಜಗುಣ ಶಿವಗಳು ಹೇಳ್ತಾರಲ್ಲ, ಹಿಂದಿನ ಪುಣ್ಯವನ್ನು ಹಿಂದುಂಡುಡಬೇಕಾಗ್ತ, ಹಿಂದಿನ ಪುಣ್ಯವನ್ನು ಮುಂದುಂಡುಡಬೇಕಾಗ್ತ. ನಾವು ಹಿಂದಿನ ಜನ್ಮದೊಳಗೆ ನಾವು ಏನು ಪುಣ್ಯ ಮಾಡಿದೀವತ್ತಂದ್ರ ಆ ಪುಣ್ಯದ ಫಲ ಈ ಜನ್ಮದಾಗ ಉಣಬೇಕು. ಏನ್ರಿ, ಇವತ್ತು ನಾವು ಬಹಳ ಸುಖದಾಗಿದ್ದೀವಿ ಅಂತ ತಿಳ್ಕೊಂಡ್ರ ಹಿಂದಿನ ಜನ್ಮದಾಗ ಏನೋ ಪುಣ್ಯ ಮಾಡಿ. ನಾವು ಈ ಜನ್ಮದೊಳಗೆ ಆನಂದದೊಳಗದೀವಿ, ಎಲ್ಲಾ ತರದ ಸುಖದಾಗದೀವಿ ಅಂತ ತಿಳ್ಕೊಂಡ್ರ ಹಿಂದಿನ ಜನ್ಮದೊಳಗೆ ನಾವು ಪುಣ್ಯ ಮಾಡಿವಿ ಅಂತ ತಿಳ್ಕೋಬೇಕು. ಮತ್ತೆ ಅದೇ ಅಂದ್ರೆ ಸಣ್ಣ ಪುಟ್ಟ ಕಷ್ಟಗಳು ಬರ್ತಾವಲ್ರಿ, ಸಾಕಷ್ಟಂದ ಪ್ರಾಬ್ಲಮ್ಗಳು ಬರ್ತಾವ, ಕಷ್ಟಗಳು ಬರ್ತಾವ, ಏನೇನೋ ಬರ್ತಾವ. ನೀವಂತೀರಿಲ್ಲ, ಮಠಗಳಿಗೆ ಅಂದ ಬಂದು ಅಪ್ಪವ್ರೇ ಅಂತಂತ, ಏನ್ರಿ ಅವ್ವ ಅಂತ, ಮನಾರ್ ದೇವ್ರ ಅಂತೀವಿ, ಮನಾರ್ ದೇವ್ರ ಅಂತೀವಿ, ಅಪ್ಪ ಯಾಕೆ ಆಡ್ಲಕತ್ತದ ನಮಗ? ಬಂದು ಮಠಗಳದಾಗ ಹೇಳ್ತಿರಿಲ್ಲ ಗುರುಗಳ ಮುಂದೆ, ಮನಾರ್ ಪ್ರವಚನ ಕೇಳ್ತೀವಿ, ಮನಾರ್ ಪುರಾಣ ಕೇಳ್ತೀವಿ, ಪುರಾಣದ ಮಕ್ಕಳನ್ನ ಆಡಿಸ್ತೀವಿ. ಏನ್ರಿ, ನಾವು ಮನಾರಂದ ದೇವ್ರಂತೀವಿ, ಮನಾರ್ ದಿಂಡ್ರ ಅಂತೀವಿ, ಮನಾರಂದ ನಾವೆಲ್ಲ ಪುರಾಣ ಕೇಳ್ತೀವಿ, ಪ್ರವಚನ ಕೇಳ್ತೀವಿ. ನಮಗೆ ಯಾಕೆ ದೇವ್ರ ಇಟ್ಟು ಕಾಡ್ತಾನ ತಿಳ್ಕೊಂಡ್ರ ಅದು ಕಾಡೋದು ಇವು ಈಗಿಂದ ಅಲ್ಲ. ನೀವು ತಿಳ್ಕೊಳಂಗ ಏನ್ರಿ, ನೀವು ತಿಳ್ಕೊಳಂಗ ಇವೇನು ಕಷ್ಟಗಳು ಬರ್ತಾವಲ್ಲ, ಸಣ್ಣ ಪುಟ್ಟ ದುಃಖಗಳು ಕಷ್ಟಗಳು ಬರ್ತಾವಲ್ಲ, ಇವು ಈಗಿನವಲ್ಲ. ನಾವು ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನ ಈ ಜನ್ಮದೊಳಗೆ ನಾವು ಉಂಡು ಹೋಗ್ಬೇಕು. ಹೌದಲ್ರಿ? ಯಾವ ಒಂದು ಊರಿಗೆ ವಜ್ಜಾಗಿದ್ದು 4 ಮಂದಿ ಇಂಡಿಗೆ ಹೋಗಿದ್ರು, ಊರಿಗೆ ಬ್ಯಾಡಾಗಿದ್ದಿರ್ತಾವಲ್ಲ, ಇಂಡಿಗೆ ಹೋಗ್ಯಾರ. ಹೋಗಿ ಹಿಂಗೆ ಹಿಂದೆ ಕೈ ಕಟ್ಕೊಂಡು ತಿರುಗಾಡ್ಲಕತ್ತು, ತಿರುಗಾಡ್ಕೋತಿರಾಗ ಮತ್ತೆ ಇವ್ರಿಗೆ ಏನು ಊರಾಗನು ಕೆಲಸ ಇಲ್ಲ, ಏನೂ ಇಲ್ಲ, ಸುಮ್ಮ ಹೋಗಿ ಅಂದ್ರೆ ತಿರುಗಾಡವು ಬಿಡಿ ಸೇರ್ಕೋತ. ಯಾವಾಗಿಂದ ಹೋಗ್ಯಾರ, ಹಿಂಗೆ ಹೋಗುದ್ರೊಳಗಿಂದ ಅಲ್ಲೊಂದು ಹೋಟೆಲ್ ಕಾಣುತ್ತ, ಹೋಟೆಲ್ ಒಬ್ಬ ನೋಡ್ದ ಅದನ್ನು. ಅದ್ರ ಮೇಲೆ ಬೋರ್ಡ್ ಏನಂತ ಹಾಕಿತ್ತು, ನೀವು ನೋಡ್ರಿಲ್ಲ, ನೀವು ಹೋಟೆಲ್ಗಳ ಮೇಲೆ ಬೋರ್ಡ್ ಹಾಕಿರ್ತಾರೆ ನೋಡ್ರಿಲ್ಲ ಏನ್ರಿ? ನೀವು ಎಂಡಿಗೇರ್ ಹೋಗಿರಿ ಇಲ್ಲಿ, ಅವು ಒಮ್ಮೆರು ಹೋಟೆಲ್ದಾಗ ಉಂಡ್ರಿ ಇಲ್ಲ, ಹೋಟೆಲ್ ಬೋರ್ಡ್ ಹಾಕಿರ್ತಾರ, ಮಹಾಲಕ್ಷ್ಮಿ ಹೋಟೆಲ್ ಏನ್ರಿ, ಬಸವೇಶ್ವರ ಹೋಟೆಲ್, ಹಿಂಗೆಲ್ಲ ಹಾಕಿರ್ತಾರಿಲ್ಲ, ಹಾಕಿರ್ತಾರೆ, ಚಂದ ಹಾಕಿರ್ತಾರ ಅವ್ರ ಬೋರ್ಡ್. ಅಕ್ಕ ಮಾದೇವಿ ಸಾರಿ ಸೆಂಟರ್, ಮಹಾತ್ಮ ಗಾಂಧೀಜಿ ಕಟಿಂಗ್ ಸಲೂನ್, ಹಿಂಗೆ ಹಾಕಿರ್ತಾರಿಲ್ಲ. ಅಕ್ಕ ಮಾದೇವಿ ಸ್ಯಾರಿ ಸೆಂಟರ್ ಅಂತ ಹಾಕಿ ದಿಗಂಬರಿಗೆ ಹಾಕಿ ತಿರುಗಾಡ, ಆಕಿನ ಹೆಸರು ಮೇಲೆ ಸೇರಿತಾರೆ. ಮಹಾತ್ಮ ಗಾಂಧೀಜಿ ಕಟಿಂಗ್ ಸಲೂನ್, ಗಾಂಧೀಜಿ ತಲೆ ಕೂದಲೇ ಇಲ್ಲ, ಅವನ ಹೆಸರು ಮೇಲೆ ಕಟಿಂಗ್ ಅಂಗಡಿ ಇಟ್ಟ. ಮಜೆ ಇಟ್ಟಿರ್ತಾರ, ನೋಡ್ಬೇಕು ನೀವು. ಹಂಗ ಇಲ್ಲೊಬ್ರಿಂದ ಬೋರ್ಡ್ ಹಾಕಿದ್ರು. ಏನಂತ ಬೋರ್ಡ್ ಹಾಕ್ಯಾರ? ಯಾರು ಬೇಕಾದವ್ರು ಬೇಕಾದಡ್ ತಿಂದವ್ರಿ ಪುಗ್ಸೆಟ್ಟೆ. ಇದು ಹೆಂಗದ ಬೋರ್ಡ್? ಯಾರು ಬೇಕಾದವ್ರು ಬೇಕಾದಡ್ ತಿಂದವ್ರಿ ಪುಗ್ಸೆಟ್ಟೆ. ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀವಿ ಅಂತೇಳಿ ಬೋರ್ಡ್ ಹಾಕ್ಯಾರ. ಕೇಳಿರ ನಮ್ಮ ಬಿಜಾಪುರ ಜಿಲ್ಲಾ ಮಂದಿಗೆ ಇಂಥ ಬೋರ್ಡ್ ಸಿಕ್ಕ? ಯಾರು ಬೇಕಾದವ್ರು ಬೇಕಾದಡ್ ತಿಂದವ್ರಿ ಪುಗ್ಸೆಟ್ಟೆ, ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀವಿ ಅಂತಂದು ಬೋರ್ಡ್ ಹಾಕ್ಯಾರ. ಇವ ಒಬ್ಬ ಓದ್ದ, ಅದನ್ನ ಓದಿ ಹೇಳ್ದ, ದೋಸ್ತ್ ಕಲ್ಲೋಡು ಬೋರ್ಡ್ ಹೆಂಗದ ಅಂದ. ಅವ ಓದ್ದ, ಅವನು ಭಾರಿ ಅದಲ್ಲ ಬೋರ್ಡ್ ಅಂದ. ಯಾರು ಬೇಕಾದವ್ರು ಬೇಕಾದವ್ರು ತಿಂದವ್ರಿ ಪುಗ್ಸೆಟ್ಟೆ, ಮುಂದೆ ನಿಮ್ಮ ಮೊಮ್ಮಕ್ಕಳ ಕೊಲೆ ವಸೂಲು ಮಾಡ್ತೀವಿ. ಅವ ಅಂದ, 3ನೇದವ ಅಂದ, ಈ ಹೋಟೆಲ್ಗೆ ನಮ್ಮ ಮೊಮ್ಮಕ್ಕಳಾಗಿ ಬರ್ತಾರ ಅಂದ 3ನೇದವ. ಅವ 4ನೇದವ ಅಂದ, ಬಂದಾರು ಇವರೇ ನಮ್ಮ ಮೊಮ್ಮಕ್ಕಳಂದ, ಈ ಮೊಮ್ಮಕ್ಕಳಿಗೇನು ಗೊತ್ತ? ಪುಗ್ಸೆಟ್ಟೆ
ಬಂದಾರ್ರಿ ಇವ್ರೇ ನಮ್ಮ ಮೊಮ್ಮಕ್ಕಳದ ಈ ಮೊಮ್ಮಕ್ಕಳಿಗೇನು ಗೊತ್ತಾ ನಡ್ರು ತಿಂದು ಹೋಗ ನಡ್ರಿ ತಗೊಂಡು ಹೋದು ಹೋಗಿ ಟೇಬಲ್ ಗುದ್ದದು ಸಪ್ಲೈಯರ್ ಮುಂದೆ ಏನು ಕೊಡ್ಲಿ ಸಾರ್ ಏನೇನ ನಿನ್ನ ಹೋಟೆಲ್ದಾಗ ಇಡ್ಲಿ ಇದೆ ದ್ವಾಸೆ ಇದೆ ಉತ್ತಪ್ಪಿದೆ ಉಪ್ಪಿಟ್ಟಿದೆ ಸೂಸ್ಲ ಇದೆ ಅವಲಕ್ಕಿ ಇದೆ ಮೈಸೂರು ಪಾಕ್ ಇದೆ ಗುಲಾಬ್ ಜಾಮೂನ್ ಇದೆ ಮಿರ್ಚಿ ಬಜಿ ಇದೆ ಹಿಂಗೆಲ್ಲ ಥರದ ಐಟಮ್ಗಳು ಹೇಳದ ಬಳಕ ಇವ್ರಂದ್ರೆ ಉಪ್ಪು ಸೆಟ್ಟೆ ರೊಕ್ಕ ಇಲ್ಲ ಏನಿಲ್ಲ ನಿನ್ನ ಹೋಟೆಲ್ದಾಗ ಏನೇನು ಮಾಡಿದ್ವಿ ಎಲ್ಲ 4 ಪ್ಲೇಟ್ ತಂದು ಎಲ್ಲ 4 ಪ್ಲೇಟ್ ಪಾಪ ಸಪ್ಲರ್ ತಂದಿಟ್ಟ ತಿತ್ತದ್ರಿ ಮನುಷ್ಯ ಸುಮ್ಮ ಆಸೆ ಮಾಡ್ತಾವ ತಿತ್ತದ್ರಿ ಪುಗ್ಸೆಟ್ಟೆನೇ ಇರಲಿ ರೊಕ್ಕ ಕೊಟ್ಟೆ ಇರಲಿ ತಿನ್ನಟ್ಟೆ ತಿಂತಾವಲ್ಲ ಎಲ್ಲ ಪ್ಲೇಟ್ನಾಗಿಂದ ನಾಗ ಹಿಂಗೆ ತುತ್ತು ತಿನ್ನೋದ್ರಾಗ ಇವ್ರದ್ದು ಹೊಟ್ಟೆ ತುಂಬಿತು ಮತ್ತವ್ ಸಪ್ಲರ್ ಕರೆದು ಏನು ಮ್ಯಾಲ ಏನು ಕೊಡ್ಲಿ ಸರ್ ಏನದ ಮ್ಯಾಲ ಬೋರ್ಮಿಟ ಇದೆ ಹಾರ್ಲಿಕ್ಸ್ ಇದೆ ಕಾಫಿ ಇದೆ ಟೀ ಇದೆ ಹಾಲಿದೆ ಹಿಂಗೆಲ್ಲ ಹೇಳೋದು ಯುವಕರು ಮನ್ಯಾಗ ದಿನ ಡಿಕಾಸಿನೂ ಕೊಡ್ತಿದ್ದಿಲ್ಲ ಮನ್ಯಾಗ ಕರಿ ಚಾನು ಕೊಡ್ತಿದ್ದಿಲ್ಲ ಏನ್ರಿ ಯಾವಾಗ ಇಟ್ಟೆಲ್ಲ ಹೇಳೋದು ಕೂಡ ಪುಗ್ಸೆಟ್ಟೆ ಎಲ್ಲರಿಗೆ ಬೋರ್ಮಿಟ ಕೊಡು ಬೋರ್ಮಿಟ ಅಂದು ಹೇಳ್ತೀನಿ ಮ್ಯಾಕ್ ಮಾಡಿ ಬೋರ್ಮಿಟ ಕುಡ್ದು ಸುಮ್ಮನೆ ಅದು ಬರ್ಬೇಕಿಲ್ಲ ಮ್ಯಾಲ ಕೋಲ್ಡ್ ಏನದು ಹೊತ್ತ ನೋಡ್ರಿ ಸುಡೋದು ಕುಡ್ದಾವ ಸುಡೋದಂದ ಬೋರ್ಮಿಟ ಕುಡ್ದು ಮತ್ತೆ ಅಂದ ಮ್ಯಾಲ ಕೋಲ್ಡ್ ಏನದ ಸರ್ ಕೋಕೋ ಕೋಲಾ ಇದೆ ಸಿಟ್ರಾ ಇದೆ ಮಿರಿಂಡ ಇದೆ ಥಮ್ಸಪ್ ಇದೆ ಎಲ್ಲರೂ ಕೋಕೋ ಕೋಲಾ ಕುಡ್ದು ಸೋಪಿನ ಬಟ್ಲ ಐತಲ್ಲಿ ಹಿಂಗೆ ಮನ್ಯಾಗಾದ್ರೆ ಈ ಸೀಸೆ ಪುಗ್ಸೆಟ್ಟೆ ಹಿಂಗೆ ತೊಗೊಂಡು ಹಂಗಾಗಿ ಹಾಕೊಂಡು ಈ ಕೆಂಪು ಮಂಗ್ಯಗಳು ಭಾರಿ ಬೀಜ ಹಿಡಿದಿರ್ತಾವಲ್ಲ ಗಂಟಲ ಹಂಗೆ ಸೊಂಡಾಗ ಹಿಂಗೆ ಹಿಡ್ಕೊಂಡು ಹಿಂಗೆ ಒಪ್ಪರಿ ಮಾಡ್ಕೊಂಡು ಹೊಂಟಿದ್ವು ಹೋಗೋದ್ರಾಗ ಒಂದು ಸಪ್ಲೈಯರ್ ಬಂದು ಒಂದು ಬಿಲ್ ಕೊಟ್ಟು 3,500 ರೂಪಾಯಿ ಏನ್ರಿ 3,500 ರೂಪಾಯಿ ಬಿಲ್ ಕೊಟ್ಟ ಯಾವಾಗಿಂದ ಕೊಟ್ಟು ಕೂಡ ಮಗನ ಕುಟ್ಲೆಲ್ಲ ಕಪಾಳಕ್ಕಂದವು ಯಾಕ್ರಿ ಸರ್ ನಾವು ಮಗನ ಬೋರ್ಡ್ ಏನಂತ ಹಾಕಿದಿ ಯಾರು ಬೇಕಾದವ್ರು ತಿಂದವ್ರಿ ಪುಗ್ಸೆಟ್ಟೆ ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀನಿ ತಗೊಂಡು ಬೋರ್ಡ್ ಹಾಕಿ ಮಗನ ಬಿಲ್ ತಂದು ಕೊಡ್ತೀನಿ ನಮಗೆ ಸರ್ ನೀವು ತಪ್ಪು ತಿಳ್ಕೊಂಡ್ರಿ ಅಂದವು ನೀವು ತಪ್ಪು ತಿಳ್ಕೊಂಡ್ರಿ ಇದು ನೀವು ತಿಂದಿದ್ದ ಬಿಲ್ ಅಲ್ಲ ಹಿಂದೆ ನಿಮ್ಮ ಮುತ್ತೆಗಳು ಬಂದು ತಿಂದು ಹೋಗಿದ್ದ ಬಿಲ್ ಇದು ಏನ್ರಿ ಹಿಂದ ನಿಮ್ಮ ಮುತ್ತೆಗಳು ತಿಂದು ಹೋಗಿದ್ದ ಬಿಲ್ ಅದ ಈ ಮೊಮ್ಮಕ್ಕಳು ಬಂದ್ರಿ ತೀರ್ಸೋರ್ ಮಕ್ಕಳು ಅನ್ನತಾವ ಹಂಗ ನೀವು ಮಾಡಿದ ಕರ್ಮ ಏನದಾವಲ್ಲ ನಾವು ಹಿಂದಿನ ಜನ್ಮದಾಗ ಮಾಡಿದ ಕರ್ಮ ನಾ ಮೊನ್ನೆ ಒಂದು ಮಾತು ಹೇಳಿನಿಲ್ಲ ಕಲಬುರಗಿ ಶರಣ ಬಸಪ್ಪಂದ ಹುಟ್ಟಬೇಕಾಗಿದ್ದು ಮಡಿಯಮ್ಮನ ಹೊಟ್ಟ್ಯಾಗ ಆದ್ರೆ ಹುಟ್ಟಲಿಲ್ಲ ಯಾಕ ಹಿಂದಿನ ಜನ್ಮದೊಳಗೆ ಒಂದು ಮಗುವಿನನ್ನ ಕೊಲೆ ಮಾಡಿರ್ತಕ್ಕಂಥ ಪಾಪಕ್ಕಾಗಿ ಈ ಜನ್ಮದೊಳಗೆ ಅವಳಿಗೆ ಮಕ್ಕಳಾಗಲಿಲ್ಲ ಅವಳ ನೆಗಣಿ ಹೊಟ್ಟೆಗೆ ಹುಟ್ಟಿ ಬಂದ ಶರಣ ಬಸಪ್ಪ ಏನ್ರಿ ಹಿಂದಿನ ಜನ್ಮದೊಳಗೆ ಒಂದು ಮಗುವಿನನ್ನ ಕೊಲೆ ಮಾಡಿದಕ್ಕಾಗಿ ಇದು ಪ್ರಾರಬ್ಧದ ಕರ್ಮ ತಗೊಂಡ್ರೆ ಹೆಂಗಿರ್ತದ ತಗೊಂಡು ಕೇಳಿದ್ರ ನಾವು ಏನು ಹಿಂದಿನ ಜನ್ಮದೊಳಗೆ ಏನು ಕರ್ಮಗಳು ಮಾಡಿರ್ತೀವೋ ಹಿಂದಿನ ಜನ್ಮದೊಳಗೆ ಏನು ಪಾಪ ಮಾಡಿರ್ತೀವೋ ನಾವು ಏನು ಮಾಡಿರ್ತೀವಲ್ಲ ಆ ಎಲ್ಲವೂ ಕೂಡ ಲೆಕ್ಕ ಹಾಕಿ ನಮ್ಮ ಮಣಿ ಮ್ಯಾಗ ಏನ್ರಿ ಬ್ರಹ್ಮ ಬರೆದು ಕಳಿಸಿರ್ತಾನ ತೇತಿಲ್ಲ 8ನೇ ವರ್ಷಕ್ಕೆ ಇದಕ್ಕ ಬ್ರಹ್ಮ ಲಿಖಿತ ತಗೊಂಡಂತಾರ ಶಾಸ್ತ್ರದೊಳಗ ಪ್ರಾರಬ್ಧದ ಕರ್ಮ ತಗೊಂಡಂತಾರ ಅಂದ್ರೆ ಹಿಂದಿನ ಕರ್ಮ ನಾವು ಹಿಂದಿನ ಜನ್ಮದ ಮಾಡಿದ ಕರ್ಮ ಈ ಜನ್ಮದೊಳಗೆ ಮುಂದೆ ಹೋಗ್ಬೇಕಂತ ತಗೊಂಡಂತಾರೆ ಹೊರತಾಗಿ ಬೇರೆ ಯಾರು ಉಣ್ಣಕ್ಕೆಂದ ಆಗಂಗಿಲ್ಲ ನೀ ಮಾಡಿದ ಪಾಪ ಏನ್ರಿ ನೀ ಮಾಡಿರ್ತಕ್ಕಂಥ ಪಾಪ ನಿನ್ನ ಮಕ್ಕಳು ಮಾಡಕ್ ಆಗಂಗಿಲ್ಲ ನೀ ಮಾಡಿರ್ತಕ್ಕಂಥ ಕರ್ಮ ನಿಮ್ ಮುತ್ತೆಗಿಂದ ಕಳಿಲಿಕ್ಕಿಂದ ಆಗಂಗಿಲ್ಲ ಯಾರು ಕರ್ಮ ಮಾಡಿರ್ತೀವಿ ಯಾರು ಪಾಪ ಮಾಡಿರ್ತೀವಿ ಆ ಪಾಪದ ಕರ್ಮ ಅಂತಕ್ಕಂಥದನ್ನ ಅದನ್ನ ಯಾರು ಮಾಡಿರ್ತಾರಲ್ಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ಬರು ಉಣ್ಣಕ್ ಬರಂಗಿಲ್ಲ ತಂದು ಸಿದ್ಧಾರೂಢರು ಅಂದ್ರೆ ಶಾಸ್ತ್ರ ಹೇಳಕತ್ತಾರ ಏನ್ ಹೇಳಕತ್ತಾರ ಯಾರು ಏನ್ ದುಡ್ದಿರ್ತೀರಿ ಆ ದುಡ್ದಿದ ಫಲ ಅವರೇ ಉಣ್ಬೇಕ್ರಿಪ್ಪ ಮತ್ತೊಬ್ರು ಉಣ್ಣಾಕ ಬರಂಗಿಲ್ಲ ತಂದು ಸಿದ್ಧಾರೂಢರು ಚಂದ ಪ್ರವಚನ ಮಾಡಕತ್ತಾರ 4,000 ಜನರು ಎದುರಿಗೆ ಅದಾರ ಯಾವಾಗ ನಿಂಗೆಲ್ಲ ಪ್ರವಚನ ಮಾಡುವಂತ ಪ್ರಸಂಗದ ಒಳಗ ಅವಾಗ ಒಬ್ಬ ಎದ್ದು ನಿಂತ ಇರ್ತಾವ ನೋಡ್ರಿ ಊರ್ ಇರ್ತಾವಲ್ಲ ಒಂದೊಂದು ತೀಡ್ ಪಂಡಿತರ ತಂದು ಈ ಕಡೆ ಶಾಣೆನೂ ಅಲ್ಲ ಈ ಕಡೆ ಅತಿ ದಾಟನೂ ಅಲ್ಲ ಒಂದೊಂದು ಇರ್ತಾವ ದೀಡ್ ಪಂಡಿತರ ತಂದು ಮಧ್ಯಂತರದೊಳಗೆ ಚಲೋ ಶಾಣೆ ಇದ್ದವ್ರಿಗೆ ನಾವು ಏನ್ರಿ ಹೇಳ್ಬೋದು ಅತಿ ದಾಟ್ ಇದ್ದಿದ್ದಕ್ಕೂ ಏನ್ರಿ ಹೇಳ್ಬೋದು ಈ ನಡಬರ್ಕ್ ಇರ್ತಾವ ಅದ್ಯಾಕ ಅತಾವ ಏನ್ರಿ ಅತಿ ಶಾಣೆ ಇದ್ದವ್ರು ತಿಳ್ಕೊತಾರ ಅತಿ ದಾಟ್ ಇದ್ದವ್ರನ್ನು ತಿಳ್ಕೊತಾರ ಈ ನಡಬರ್ಕೇನ್ ಇರ್ತಾವ ನೋಡ್ರಿ ಇವು ಅರ್ಧಂಬರ್ಧ ಅವಕ್ಕೆ ಹೇಳಕ್ ಆಗಂಗಿಲ್ಲ ಅಂತದ್ ಒಂದಿತ್ತು ಅಲ್ಲಿ ಸಿದ್ಧಾರೂಢರ ಪ್ರವಚನದಾಗ ಅಂತದೊಂದು ಎದ್ದು ನಿತ್ತು ಓ ಸಿದ್ಧಾರೂಢರ ಅಂದ ಎಲ್ಲ ಜನ ಅವನ ಕಡೆ ನೋಡ್ಲಕತ್ತು ಏನ್ರಿ 4,000 ಜನ ಅದಾರ ಎಲ್ಲರ ಅವನ ಕಡೆ ನೋಡ್ಲಕತ್ತು ಏನಪ್ಪಾ ಅಂದ ಏನಿಲ್ರಿ ಒಂದು ಪ್ರಶ್ನೆ ಕೇಳ್ಬೇಕಾಗದ ಅಂದ ಏನ್ ಕೇಳ್ತಿದ್ ಕೇಳಪ್ಪ ಅಂದ್ರ ಸಿದ್ಧಾರೂಢ ಏನ್ ಕೇಳ್ತಿದ್ ಕೇಳು ಏನಿಲ್ರಿ
ನೀವು ಹೇಳಕತ್ತಿದ್ರಲ್ಲ, ಯಾರು ಏನು ದುಡಿದಿರ್ತಾರ, ಯಾರು ಏನು ದುಡಿದಿರ್ತಾರ ಆ ದುಡಿದಿದ ಫಲ ಅವರೇ ಉಣಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಾಕ ಬರಂಗಿಲ್ಲ ತಗೊಂಡು ಹೇಳಿದ್ರಲ್ಲ. ಅದಕ್ಕೆ ನನಗೆ 18 ವರ್ಷದ ಮಗಳದಾಳ, ಇದು ನಾ ದುಡಿದಿದ ಫಲ ಅದ, ನಾ ಬೆಳೆಸಿದ ಫಲ ಅದ, ನನ್ನ ಮಗಳನ್ನ ನನಗೆ ಉಣ್ಣಾಕ ಬರ್ತದೇನಿಲ್ಲ ಅಂದ. ನೋಡ್ರಿ ಸಿದ್ಧಾರೂಢರಿಗೆ ಕೇಳ್ತಾರೆ, ಪಾಪಿಗಳಂದ್ರೆ ಎಂಥವ್ರು ಅಂತೀರಿ ನೀವು? ಅವ್ರು ಏನು ಸಿದ್ಧಾರೂಢ ಏನಂದಾರ, ಹಿಂದಿನ ಜನ್ಮದೊಳಗೆ ನಾವು ಏನು ಪಾಪ ಕರ್ಮ ಮಾಡ್ತೀವಿ ಈ ಜನ್ಮದೊಳಗಿಂದ ಅವರೇ ಉಂಡು ಹೋಗ್ಬೇಕೆ ಹೊರತಾಗಿ ಮತ್ತೊಬ್ಬರಿಂದ ಉಣ್ಣಾಕ ಬರಂಗಿಲ್ಲ ತಂದು ಸಿದ್ಧಾರೂಢ ಹೇಳಿದ್ರ. ಇವ ಏನಂತಾನ್ರಿ, ನೀವೇನು ಹೇಳಿದ್ರಿ, ಯಾರು ಏನು ದುಡಿದಿರ್ತಾರ ಆ ದುಡಿದಿದ ಫಲ ಅವರೇ ಉಣಿಬೇಕಂತಕೊಂಡು ಹೇಳಿದ್ರಲ್ಲ. ಅದಕ್ಕೆ ನನಗೆ 18 ವರ್ಷ ನನ್ನ ಮಗಳದಾಳೆ, ಇದು ನಾ ದುಡಿದಿದ ಫಲ, ಇದು ನಾ ಬೆಳೆಸಿದ ಫಲ, ನನ್ನ ಮಗಳನ್ನ ನನಗೆ ಉಣ್ಣಾಕ ಬರ್ತದೇನಿಲ್ಲ ತಗೊಂಡು ಕೇಳಿದಾಗ ಕೂಡಿದ ಮಂದಿ ಎಲ್ಲ ಬಾಯಿ ಬಂದಂಗ ಬೈಲಕತ್ರ ಅವನಿಗೆ. ಹುಚ್ಚುಗೊಟ್ಟಿ ಬುದ್ಧಿ ಎಲ್ಲಿಟ್ಟಿದ್ದೀನಿ, ಏನ್ ಕೇಳಕತ್ತೀನಿ ಪ್ರಶ್ನೆ? ಅದು ಸಿದ್ಧಾರೂಢರಿಗೆ ಅಂತ ಕೇಳತಕ್ಕಂಥ ಪ್ರಶ್ನೆ. ನಾವ್ಯಾಕೆ ಬುದ್ಧಿಗಿದ್ದಿ ಎಲ್ಲಿಟ್ಟಿದ್ದೀನಿ ಅಂತ ತಗೊಂಡು ಎಲ್ಲ ಮಂದಿ ಬೈಲಕತ್ರ. ಅವ ಅಂದ, ನಾ ಏನು ಕೆಟ್ಟದೆ ತಪ್ಪು ಕೇಳಿನಿ ಅಂದ. ಅವರೇ ಹೇಳಿರಲಿ ಸಿದ್ಧಾರೂಢರು, ಯಾರು ಏನು ಮಾಡಿರ್ತೀರಿ ಆ ಮಾಡಿರ್ತಕ್ಕಂಥ ಫಲ ಅವರೇ ಉಣಬೇಕ ತಗೊಂಡು ಹೇಳಿರಲ್ಲ. ಅದಕ್ಕೆ ನನಗೆ 18 ವರ್ಷದ ಮಗಳದಾಳ, ಇದು ನಾ ದುಡಿದಿದ ಫಲ ಅದ, ನಾ ದುಡಿದಿದ ಫಲವನ್ನ ನಾನೇ ಉಣ್ಣಾಕ ಬರ್ತದೆ ಅಂತ ಕೇಳಕತ್ತೀನಿ ಅಂದ. ಎಲ್ಲ ಮಂದಿ ಸಿದ್ಧಾರೂಢ ಎಲ್ಲ ಜನ ಗಬ 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 ಬಾಯಿ ಮಾಡ್ಲಕತ್ ಕೂಡ ಸಿದ್ಧಾರೂಢ, ಅಪ್ಪ ಎಲ್ಲರೂ ಶಾಂತ ಆಗಿರಪ್ಪ, ಶಾಂತ ಆಗಿರ ತಗೊಂಡ. ಯಾವಾಗಿಂದ ಶಾಂತ ಆಗಿರ ತಗೊಂಡಂದಾಗ ತಮ್ಮ ಇನ್ನೊಮ್ಮೆ ಅಂದ ಕೇಳಪ್ಪ ಪ್ರಶ್ನೆ ಅಂದ ಸಿದ್ಧಾರೂಢ. ಇನ್ನೊಮ್ಮೆ ಕೇಳು. ಒಂಥರ ಹೊಂಬಿದ್ದಂಗಿತ್ರಿ. ಏನಿಲ್ರಿ, ಇನ್ನಾಗ ನೀವು ಹೇಳಕತ್ತಿದ್ರಿಲ್ಲ, ಯಾರು ಏನು ದುಡ್ದಾರ, ಯಾರು ಏನು ಮಾಡ್ಯಾರ ಆ ದುಡಿದ ಫಲ ಅವರೇ ಉಣಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಾಕ ಬರಂಗಿಲ್ಲ ತಗೊಂಡು ಹೇಳಿರಲ್ಲ. ಅದಕ್ಕೆ ಇದು 18 ವರ್ಷ ನನ್ನ ಮಗಳದಾಳ, ಇದು ನಾ ದುಡಿದಿದ ಫಲ ಅದ, ನಾ ಬೆಳೆಸಿದ ಫಲ ಅದ, ನನ್ನ ಮಗಳನ್ನ ನನಗೆ ಉಣ್ಣಾಕ ಬರ್ತದೇನಿಲ್ಲ ಅಂದ. ಸಿದ್ಧಾರೂಢ ನಕ್ಕೋಂತಾರ, ಬರ್ತದಪ್ಪ ಅಂದ್ರ ಸಿದ್ಧಾರೂಢ ಬರ್ತದ. ಆದ್ರ ನೋಡ್ರಿ ಎಷ್ಟು ಚಂದ ಉತ್ತರ ಕೊಡ್ತಾರ. ಅವ್ನು ತಿಳಿಯಂಗೆ ಉತ್ತರ ಕೊಡ್ಬೇಕಲ್ಲ, ಹೌದಲ್ರಿ? ಅವನಿಗೆ ತಿಳಿಲಾರ್ದಂಗೆ ಉತ್ತರ ಕೊಟ್ರೆ ತಿಳಿಯಂಗಿಲ್ಲ. ಅವನಿಗೆ ತಿಳಿಯಂಗೆ ಉತ್ತರ ಕೊಡ್ಬೇಕಲ್ಲ. ಬರ್ತದಪ್ಪ ಅಂದ್ರ ಹ್ಯಾಂಗ್ರಿ ಅನ್ನತ್ತ ಬರ್ತದ. ನಿನ್ನ ಮಗಳನ್ನ ನಿನಗೆ ಉಣ್ಣಾಕ ಬರ್ತದ. ಆದ್ರ ಬೆಳಿಗ್ಗೆ ಊಟ ಮಾಡ್ತೆ, ಮಧ್ಯಾಹ್ನ ಊಟ ಮಾಡ್ತೆ, ಸಾಯಂಕಾಲ ಊಟ ಮಾಡ್ತೆ ಏನ್ರಿ? ಆಯ್ತು, ಇರವೆ ಏನ್ರಿ, ಅವ್ರಿದ್ರೆ ಊರ್ ಚಂದ. ಕೇಳ್ರಿ, ಸಿದ್ಧಾರೂಢರಿಗೆ ಅಂತಾರ ಲಕ್ಷ ಕೊಡ್ರಿ, ಅವ್ರ ಎಲ್ಲ ಕಡೆ ಇರೋವ್ರೆ ಐತ್ರೆ. ಅದು ನೀವೇ ಕಲಿಸಿದ ಗುಣ, ಅದು ನಿಮ್ಮ ಮಕ್ಕಳೆಲ್ಲ ಏನ್ರಿ? ಅದಕ್ಕಾಗಿ ನಿಮ್ಗೆ ಧರ್ಮವಂತರಾಗ್ರಿ, ನೀವು ಒಳ್ಳೆಯವರಾಗ್ರಿ. ತಂದೆ ತಾಯಿ ಒಳ್ಳೆಯವರಾದ್ರಿ ತಿಳ್ಕೊಂಡ್ರೆ ಒಳ್ಳೆ ಮಕ್ಕಳಂದ ಇರ್ತಾವ ತಿಳ್ಕೊಂಡು ನಿಮ್ಗೆ ಹೇಳೋದು ಎದಕ್ಕೆ ತಿಳ್ಕೊಂಡ್ರ ಇಂಥದಕ್ಕೆ. ಇವನಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ರು ತಿಳ್ಕೊಂಡ್ರ ಇದು ಒಳ್ಳೇದ್ರ ಅಂತ ರೀತಿಯಿಂದ ಬೆಳಿತಿತ್ತು, ಹೌದಾ ಇಲ್ಲ? ಅವೇನು ಕೆಟ್ಟದ ಬಂದಿಲ್ಲವ, ಪಾಪ ಮಲ್ಲಯ್ಯನ ತೊಗೊಂಡು ಬಂದ. ಕೇಳ್ರಿ, ಯಾವಾಗಿಂದ ಸಿದ್ಧಾರೂಢ ಅಂತಾರ, ಸಿದ್ಧಾರೂಢರಿಗೆ ಅಂತಾನ ಅಲ್ರಿ? ನೀವೇ ಹೇಳಿದ್ರಲ್ಲ, ಯಾರು ಏನು ದುಡಿದಿರ್ತಾರ ಆ ದುಡಿದ ಫಲ ಅವರೇ ಉಣ್ಬೇಕಂತ ತಗೊಂಡು ಹೇಳಿದ್ರಲ್ಲ. ಅದಕ್ಕೆ ಇದು 18 ವರ್ಷ ನನ್ನ ಮಗಳದಾಳ, ಇದು ನಾ ದುಡಿದಿರ್ತಕ್ಕಂಥ ಫಲ ಅದ, ನನ್ನ ಮಗಳು ನನಗೆ ಉಣ್ಣಾಕ ಬರ್ತದೇನಿಲ್ಲ ಅಂದ. ಸಿದ್ಧಾರೂಢ ನಕ್ಕೊಂತಾರ, ಬರ್ತದಪ್ಪ ಅಂದ. ಆದ್ರ ಬೆಳಿಗ್ಗೆ ಊಟ ಮಾಡ್ತೆ, ಮಧ್ಯಾಹ್ನ ಊಟ ಮಾಡ್ತೆ, ರಾತ್ರಿ ಊಟ ಮಾಡ್ತೆ, ಉಂಡು ಮಲ್ಕೋತೆ, ಬೆಳಿಗ್ಗೆ ಏಳತ್ತೆ, ಎದ್ದಕ್ಕೆ ಹೋಗಿ ಅದು ಮಾಡ್ತೆ. ಯಾರು ಮಾಡಿದ ಫಲ ಅದು? ನೀ ಮಾಡಿದ ಫಲನೆಲ್ಲ, ನೀ ಮಾಡಿದ ಹೇಸಿಗೆ ನಿನ್ನ ತಿಲ್ಲಾಕ ಬರ್ತಿದ್ರ ನಿನ್ನ ಮಗಳ ನಿನಗೆ ಉಣ್ಣಾಕ ಬರ್ತದ ಹೋಗಂದ್ರ ಸಿದ್ಧಾರೂಢ. ಏನ್ರಿ, ನೀ ಮಾಡಿದ ಹೇಸಿಗೆ ನಿನ್ನ ತಿಲ್ಲಾಕ ಬರ್ತಿತ್ತಂದ್ರ ನಿನ್ನ ಮಗಳ ನಿನಗೆ ಉಣ್ಣಾಕ ಬರ್ತದ. ಅದು ನೀ ಮಾಡಿದ್ದೆ ಅಲ್ಲ ಮತ್ತ ಫಲ. ಪಾಪಿಗಳಲ್ರಿ ಇವರು. ಪಾಪಿಗಳಂದ್ರೆ ನಾವು ಯಾರಿಗಂತೀವಿ ಅಲ್ರಿ? ಸ್ವತಃ ತನ್ನ ಮಗಳೇ ಅದಾಳ, ಹೌದಿಲ್ಲ? ಮಗಳನ್ನೇ ಉಣ್ಬೇಕಂತಕೊಂಡ ಭಾವನೆ ಇಟ್ಕೊಂಡಂದಾಗ ಮತ್ತೆ ಇವನಿಗಿಂತ ಪಾಪಿ ಜಗತ್ತಿನೊಳಗೆ ದೊಡ್ಡವ್ರು ಯಾರು?
ಇಲ್ಲಿ ರಾಜನಾಗ್ಯಂದ ಏನ್ರಿ ಪ್ರಜೆಗಳಿಗೆಲ್ಲ ತಂದೆಯಾಗಿರ್ತಕ್ಕಂಥವ ಇವತ್ತಿಲ್ಲಿ ಯಾವ ಮಹಾದೇವಿ ಮೇಲಂದ ಮನಸ್ಸು ಮಾಡ್ಯಾನಲ್ಲ, ಮಹಾದೇವಿ ಮೇಲಂದ ಮನಸ್ಸು ಮಾಡಿ ಇವಳನ್ನ ನಾನು ಮದುವೆ ಅಂತಕ್ಕಂಥ ಆಗುದೇ ಆದ್ರ ಅವಳನ್ನೇ ಮದುವೆ ಮಾಡ್ಕೋತೀನಿ ಎತ್ತಿಕೊಂಡಂದು ಕೆಟ್ಟ ಮನಸ್ಸು ಅಂತಕ್ಕಂಥವನ್ನ ಮಹಾದೇವಿ ಮೇಲೆ ಮಾಡ್ಯಾನ ತಂದಾಗ ಮಂತ್ರಿ ತಿಳಿಸಿ ಹೇಳಕತ್ತಾನೆ, ಪ್ರಭು ಇದು ಒಳ್ಳೇದಲ್ಲ. ಯಾವಾಗಿಂದ ಕೌಶಿಕ ಮಹಾರಾಜ ಅಂತಾನೆ, ಇಲ್ಲಿಲ್ಲ ನಾನು ಏನ್ ಹೇಳ್ತೀನಿ ಅದೇ ನಡಿಬೇಕು, ನೀನು ಹೋಗ್ಯದ ಅವ್ರ ಮನೆ ಒಳಗೆಲ್ಲ ಒಪ್ಪಿಸ್ಕೊಂಡು ಬಾ, ನಾನು ಮದುವೆ ಅಂತಕ್ಕಂಥ ಆಗುದೇ ಆದ್ರೆ ಅವಳನ್ನೇ ನಾ ಮದುವೆ ಮಾಡ್ಕೋತೀನಿ ಎತ್ತಿಕೊಂಡಂದು ಯಾವಾಗಿಂದ ರಾಜ ಹೇಳಿದಾಗ ಆಯ್ತು ಬಿಡು ನನಗೇನು ಮಾಡ್ತೀನಿ ಏನ್ರಿ, ನಿನ್ನ ಪಾಪ ನಿನ್ನ ಕರ್ಮ ನಿನ್ನ ಸೂಕ್ತ, ನಾನು ನಿನ್ನ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ, ನೀ ಹೇಳಿದ್ದ ನಾ ಮಾಡ್ಬೇಕಾಕದೆ, ಆಯ್ತು ಬಿಡುವತ್ತು ಕೊಣಂದ. ಯಾವಾಗಿಂದ ಆಯ್ತು ಬಿಡುವತ್ತಂದ ಮಂತ್ರಿ ಒಂದು 8-10 ಜನ ಹೆಣ್ಮಕ್ಳನ್ನ ಕರ್ಕೊಂಡು ಕೈಯಾಗಿಂದ ಹೂವ ಹಣ್ಣ ಹಾರ ಎಲ್ಲವನ್ನು ಕೂಡ ಹಿಡ್ಕೊಂಡು ಎಲ್ಲಿಗೆ ಬರ್ತಾನ, ನಿರ್ಮಲ ಶೆಟ್ಟಿ ಮನೆತನಕ್ಕಿಂದ ಬಂದ. ಒಳಗ ತಾಯಿ ಮಹಾದೇವಮ್ಮ ಲಿಂಗ ಪೂಜೆ ಮಾಡ್ಕೋತಿದ್ಲು. ಯಾವಾಗಿಂದ ಮಹಾದೇವಿ ಲಿಂಗ ಪೂಜೆ ಮಾಡ್ಕೋತಿದ್ಲು, ಹಿಂಗೆ ಲಿಂಗ ಪೂಜೆ ಅಂತಕ್ಕಂಥ ಮಾಡುವಂತ ಪ್ರಸಂಗದ ಒಳಗ ಈ ಕಡೆಯಿಂದ ಹೊರಗಿಂದ ಮಂತ್ರಿ 8-10 ಜನ ಹೆಣ್ಮಕ್ಳ ಕರ್ಕೊಂಡು ಹೂವ ಹಣ್ಣು ಅಂತಕ್ಕಂಥ ಎಲ್ಲ ತಗೊಂಡು ಬಂದ. ಅವ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರಿಂದ ಗಾಬರಿ ಆದ್ರು. ಯಪ್ಪ ಇದೇನಿದು ಆಶ್ಚರ್ಯ, ನಮ್ಮಂತ ಬಡವರ ಮನೆಗೆ ಮಂತ್ರಿಗಳು ತಾವು ಬಂದಿರಲ್ಲ. ಅವಾಗಿಂದ ಮಂತ್ರಿಗಂತಾನೆ ಏನ್ರಿ, ಮಂತ್ರಿಗಂದ ನಿರ್ಮಲ ಶೆಟ್ಟಿ ಅಂತಾನೆ, ಇದೇನಿದು ನನ್ನ ಮನೆತನಕ್ಕೆ ಭಾಗ್ಯಲಕ್ಷ್ಮಿ ಬಂದಟ್ಟಂದ ಖುಷಿ ಆಯ್ತು ನನಗೆ. ನನ್ನಂತ ಬಡವರ ಮನೆಗೆ ಬಂದಿರಲ್ಲ ತಗೊಂಡು ಆನಂದ ಪಡಕತ್ತಾರೆ. ಯಾರು? ಸುಮತಿ ಮತ್ತು ನಿರ್ಮಲ ಶೆಟ್ಟಿ. ನೋಡಿ ಹೆಸರೇ ಎಷ್ಟು ಚಂದ ಅದಾವ ಅವರು. ನಿರ್ಮಲ ಶೆಟ್ಟಿ ಅಂದ್ರ ಸ್ವಚ್ಛವಾಗಿರ್ತಕ್ಕಂಥ ಮನಸ್ಸ, ಸುಮತಿ ಒಳ್ಳೆ ಮತಿ ಇರ್ತಕ್ಕಂಥವು. ಯಾವಾಗ ನಮ್ಮ ಮನೆತನಕ್ಕೆ ಲಕ್ಷ್ಮಿ ಬಂದಂಗ ಬಂದಿರಲಪ್ಪ, ಇದೇನಿದು ಆಶ್ಚರ್ಯ ಎತ್ತುಕೊಂಡಂದಾಗ ಅವಾಗಿಂದ ಮಂತ್ರಿ ಅಂತಾನೆ, ನಿರ್ಮಲ ಶೆಟ್ರ ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಮನೆತನಕ್ಕೆ ಭಾಗ್ಯ ಲಕ್ಷ್ಮಿನೇ ಬರ್ತಾಳ, ನೀವು ಮನಸ್ಸು ಮಾಡಿದ್ರ ನಿಮ್ಮ ಮನೆತನಕ್ಕೆ ಭಾಗ್ಯದ ಲಕ್ಷ್ಮಿನೇ ಬರ್ತಾಳೆ. ಅವಾಗಿಂದ ನಿರ್ಮಲ ಶೆಟ್ಟಿ ಸುಮತಿಯರ್ ಅಂತಾರೆ, ನಾವೇನು ಮನಸ್ಸು ಮಾಡೋದು ಬಡವ್ರು, ನಾವು ಎದಕ್ಕಿಂದ ಮನಸ್ಸು ಮಾಡಿದ್ರೆ ನಮ್ಮ ಮನೆಗಿಂದ ಭಾಗ್ಯದ ಲಕ್ಷ್ಮಿ ಎದಕ್ಕೆ ಬರ್ತಾಳ ತಗೊಂಡು. ಯಾವಾಗಿಂದ ಈರ್ವರ್ ಕೂಡ ಕೇಳುವಾಗ ಅವಾಗಿಂದ ಮಂತ್ರಿ ಅಂತಾನೆ, ನಿರ್ಮಲ ಶೆಟ್ಟಿ ನಿನ್ನ ಮಗಳನ್ನ ನಿನ್ನ ಮಗಳಾಗಿರ್ತಕ್ಕಂಥ ಮಹಾದೇವಿ ಮೇಲೆ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ಮನಸ್ಸು ಮಾಡಾನೆ, ಅವನ ಜೀವನದೊಳಗಿಂದ ಮದುವೆ ಅಂತಕ್ಕಂಥ ಆಗುದೇ ಆದ್ರ ಅದು ನಿನ್ನ ಮಗಳನ್ನೇ ಮದುವೆ ಮಾಡ್ಕೋತಾನೆ ಎತ್ತುಕೊಂಡಂದಾನ. ಮತ್ತೆ ರಾಜನೇ ನಿನ್ನ ಮಗಳಿಗೆ ಅಂದ ಮದುವೆ ಮಾಡ್ಕೊಂಡ ಬಳಕ ನಿನ್ನ ಮನೆತನಕ್ಕೆ ಲಕ್ಷ್ಮಿಗೆ ಏನ್ ಕೊರತೆ ಬೀಳ್ತದ. ಕೌಶಿಕ ಮಹಾರಾಜನ ಮೇಲಿಂದ ವಜ್ರ ವೈಡೂರ್ಯಗಳಿಗಿಂತ ಕಮ್ಮಿ ಇಲ್ಲ, ಮುತ್ತು ರತ್ನಗಳಿಗಿಂತ ಕಮ್ಮಿ ಇಲ್ಲ ಏನ್ರಿ, ವಜ್ರ ವೈಡೂರ್ಯಗಳಿಗಿಂತ ಕಮ್ಮಿ ಇಲ್ಲ, ಆಸ್ತಿ ಪಾಸ್ತಿಗಿಂತ ಕಮ್ಮಿ ಇಲ್ಲ. ಅಂತ ಕೌಶಿಕ ಮಹಾರಾಜನೇ ನಿನ್ನ ಅಳಿಯನಾದ ಬಳಕ ನಿನ್ನ ಮನೆತನಕ್ಕೆ ಯಾವ ಸಂಪತ್ತಿಗೆ ಅಂತ ಕೊರತೆ ಬೀಳುತ್ತದೆ. ಯಾವಾಗ ತಂದೆ ಆಗಿರ್ತಕ್ಕ ನಿರ್ಮಲ ಶೆಟ್ಟಿ ಅಂತಾನೆ, ಮಹಾಮಂತ್ರಿಗಳೇ ನನ್ನ ಮಗಳನ್ನ ರಾಜನಿಗೆ ಕೊಡಕ್ಕೆಂದ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ? ನಾವು ವೀರಶೈವ ಲಿಂಗಾಯತ ಧರ್ಮದೊಳಗಿಂದ ಹುಟ್ಟಿರ್ತಕ್ಕಂಥವ್ರು, ರಾಜನಾಗಿರ್ತಕ್ಕಂಥವ ಒಬ್ಬ ಜೈನ ಧರ್ಮದೊಳಗಿಂದ ಹುಟ್ಟಿರ್ತಕ್ಕಂಥವ. ಅವನ ಕೊರಳಾಗಿಂದ ಲಿಂಗ ಇಲ್ಲ, ಅವನ ಕೊರಳಾಗಿಂದ ರುದ್ರಾಕ್ಷಿ ಇಲ್ಲ, ಅವನ ಹಣಿ ಮೇಲಿಂದ ವಿಭೂತಿ ಇಲ್ಲ. ಅಂತ ಯಾವ ಭವಿ ಆಗಿರ್ತಕ್ಕಂಥ ಕೌಶಿಕನಿಗೆ ನನ್ನ ಮಗಳನ್ನ ನಾನು ಮಾಡಿಕೊಡಂಗಿಲ್ಲ, ನನ್ನ ಮಗಳನ್ನ ನಾನು ಕೊಡಂಗಿಲ್ಲ ತಿಳ್ಕೊಳ್ಳೋದು ಯಾವಾಗ ನಿರ್ಮಲ ಶೆಟ್ಟಿಗೆ ಅಂತ ಹೇಳಿದಾಗ ಅವಾಗಿನ ಮಂತ್ರಿ ಅಂತಾನೆ, ಹುತ್ತು ನಿರ್ಮಲ ಶೆಟ್ಟಿ ಯಾಕೆ ಕೊಳ್ಳಾಗಲಿಂಗ ಯಾ ವಿಭೂತಿ ತೋಣಿ ಏನ್ ಮಾಡ್ತಾರೆ. ರಾಜ ಅದಾನೆ ಅಗರ್ಭ ಶ್ರೀಮಂತನಾಗಿರ್ತಕ್ಕಂಥ ರಾಜ. ನಿನ್ನ ಮಗಳನ್ನ ಅವನಿಗೆ ಕೊಟ್ರ ನಿನ್ನ ಮಗಳದ ಏನ್ರಿ ಸಾಕಷ್ಟು ಸುಖದೊಳಗೆ ಇರ್ತಾಳೆ. ಅವಳಿಗೆ ಯಾವ ಸಿರಿ ಸಂಪತ್ತು ಯಾವುದು ಕೂಡ ಕೊರತೆ ಬೀಳಂಗಿಲ್ಲ. ಮತ್ತೆ ಹೆಚ್ಚಿಗಾಗಿ ತಂದು ನಿನ್ನ ಮನೆಗೆ ಸುರುತ್ತಾಳೆ. ಅಷ್ಟು ಸಂಪತ್ತಿರ್ತಕ್ಕಂಥ ರಾಜನಿಗೆ ನಿನ್ನ ಮಗಳು ಕೊಡಂಗಿಲ್ಲ ತಗೊಂಡದ ಒಣ ಕೊಳ್ಳಾಗಿರ್ತಕ್ಕಂಥ ಲಿಂಗ ಅದ ಇವು ರುದ್ರಾಕ್ಷಿ ಅಣಿಮೆಗಿರ್ತಕ್ಕಂಥ ವಿಭೂತಿ ಕೇಳಕತ್ತಿದೆಯಲ್ಲ, ನೀ ಹುಚ್ಚದಿದೆ ನೀನು. ಸುಮ್ಮನೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು ಏನ್ರಿ, ನಿನ್ನ ಮಗಳನ್ನು ಕೊಟ್ಟಂದ ಮದುವೆ ಮಾಡು. ನಿನ್ನ ಮಗಳಂದ ಸಂಪತ್ತಿನ ಮನೆತನಕ್ಕೆಂದ ಹೊಕ್ಕಾಳ. ನಿರ್ಮಲ ಶೆಟ್ಟಿ ಅಂತಾನೆ, ನಾವು ಭವಿಗಳಿಗೆಂದ ನಾವು ಹೆಣ್ಣು ಕೊಡಂಗಿಲ್ಲ. ಅಲ್ಲ ನಿನ್ನ ಮಗಳಿಗೆರೆ ಕೇಳು, ಮೊದಲು ನಿನ್ನ ಮಗಳಿಗೆರೆ ಕೇಳತ್ತುಕೊಂಡು ಒತ್ತಾಯ ಮಾಡಾಗ ಹೋಗಿಂದ ನಿರ್ಮಲ ಶೆಟ್ಟಿ ಲಿಂಗ ಪೂಜೆ ಮಾಡ್ಕೊಳ್ತಕ್ಕಂಥ ಮಾದೇವಮ್ಮಗೆ ಕರ್ಕೊಂಡು ಬಂದ. ಮಾದೇವಿ ಇಲ್ಲಿ ಮಂತ್ರಿಗಳು ಏನಂತಾರ ನೋಡು, ಏನಂತಾರಪ್ಪ. ಯಾವಾಗ ನಾವು ಮಂತ್ರಿ ಅಂತಾನೆ, ಮಾದೇವಿ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ನಿನ್ನ ಮೇಲಿಂದ ಮನಸ್ಸು ಮಾಡ್ಯಾನೆ,
ಅವನು ಮದುವೆ ಅಂತಕ್ಕಂಥ ಮಾಡ್ಕೋಬೇಕಾದ್ರ ಅದು ನಿನ್ನನ್ನೇ ಮದುವೆ ಮಾಡ್ಕೋತೀರಿ ಎತ್ಕೊಂಡು ಹಠ ತೊಟ್ಟನವ, ಅದಕ್ಕೆ ನೀನು ಮದುವೆ ಮಾಡ್ಕೋಬೇಕಂತ ತಿಳ್ಕೊಂಡಂದಾಗ ಅವಾಗ ಮಹಾದೇವಿ ಅಕ್ಕಂತಾಳೆ, ಏನ್ರಿ ತಂದಿಗೆ ಅಂತಾಳ, ಮಂತ್ರಿಗೆ ಅಂತಾಳ, ಅಪ್ಪಾಜಿ ನಾ ಎಷ್ಟು ಮದುವೆರೇ ಆಗ್ಲಿ ಅನ್ಲಕ್ಕೆ. ನೋಡ್ರಿ ನಾ ಎಷ್ಟು ಮದುವೆರೇ ಆಗ್ಲಿ ನನ್ನ ಮದುವೆ ಆಗಿ ಹೋಗ್ಬಿಟ್ಟದ. ತಂದಿನ ಗಾಬರಿ ಅದ. ಮಹಾದೇವಿ ನಿನ್ನ ಮದುವೆ ಯಾವಾಗ ಆಗ್ಯದ ಅಂದ. ಯಾರು ನಿನ್ನ ಗಂಡ, ಯಾರು ನಿನ್ನ ಮದುವೆ ಮಾಡ್ಕೊಂಡಿದಿ? ನೋಡ್ರಿ ಮಹಾದೇವಿಗಿಂದ ಪ್ರಶ್ನೆ ಕೇಳ್ತಾರೆ, ಯಾರು ನಿನ್ನ ಗಂಡ, ನೀನು ಯಾರು ನಿನ್ನ ಮದುವೆ ಮಾಡ್ಕೊಂಡಿದೆ ಎತ್ತುಕೊಂಡಂದಾಗ ಅವಾಗಿಂದ ಮಹಾದೇವಮ್ಮ ಹೇಳ್ತಾಳೆ, ನನ್ನ ಗಂಡ ಎಂತ ಮಾತುಕೊಂಡು ಕೇಳಿದ್ರ ನಾ ಮೊನ್ನೆ ಹೇಳದ್ ನೋಡ್ರಿ, ರೂಹ್ ಇಲ್ಲದ, ಕೇಡಿಲ್ಲದ, ಏನ್ರಿ ಸಾವಿಲ್ಲದ ಚಲುವಂಗ ಅನ್ನೋಲ್ಲಿದನವ್ವ. ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದರ ಒಯ್ದು ಒಲೆಗೆ ಹಾಕಿ ಸುಡು ಅಂತಾಳ ಮಹಾದೇವಿ. ನನಗ ಸಾಕ್ಷಾತ್ ಪರಮಾತ್ಮನೇ ನನ್ನ ಗಂಡನಾಗ್ಯಾನೆ, ಚನ್ನಮಲ್ಲಿಕಾರ್ಜುನ ನನ್ನ ಗಂಡನಾಗ್ಯಾನೆ. ಹೆಂಗ ಗಂಡ ಅಕ್ಕನ ತಗೊಂಡು ಕೇಳಿದ್ರ ಏನ್ರಿ ಶರಣರು ಒಂದು ಮಾತು ಹೇಳ್ತಾರಲ್ಲ, ಶರಣ ಸತಿ ಲಿಂಗಪತಿ, ಏನ್ರಿ ಕೊರಳಾಗಿರ್ತಕ್ಕಂಥ ಲಿಂಗನೇ ನಮ್ಮ ಗಂಡ. ಒಂದು ಸಾರಿ ಮದುವೆ ಆಗಿಬಿಟ್ಟಿರ್ತದ ನಮ್ಮ ಬಿಜಾಪುರ ಜಿಲ್ಲಾದೊಳಗ. ಏನ್ರಿ ಒಂದು ಬೇಗಳ ಬಳಸ್ತಾರ ಗೊತ್ತ ನಿಮಗೆ? ಒಂದು ಬೇಗಳು ಬಳಸ್ತಾರಲ್ರಿ. ಏನಂತ ಬೇಗಳು ಬಳಸ್ತಾರ, ಏನಂತ ಬೈತೀವ್ರಿ? ನಮ್ಮಲ್ಲಿ ಬಿಜಾಪುರ ಜಿಲ್ಲಾದಾಗ ದೊಡ್ಡದೊಂದು ಬೇಗಳ, ಅದು ತಮಾಷೆಗೂ ನಡೀತದ, ಒಳ್ಳೇದಕ್ಕೂ ನಡೀತದ, ಕೆಟ್ಟದಕ್ಕೂ ನಡೀತದ. ಹೇಗ್ರಿ? ಅವ್ರವ್ಗೆ ಕೇಳ್ತಾನಮ್ಮ, ಸಣ್ಣ ತಮ್ಮ ಎಲ್ಲರೂ ಹೊರಗೆ ಹೋಗಿರ್ತಾನ, ಏನ್ರಿ ಹಿರಿ ಮಗ ಅವ್ರವ್ ಕೇಳ್ತಾನ, ಯಾವ ಆ ಸುಳಿ ಮಗ ಎಲ್ಲಿ ಹೋಗ್ಯಾನ ಯಾವ? ಯಾಕ್ರಿ ಅಂತಾವಿಲ್ಲ. ಅವ್ರ ಕಾಕ ಇರ್ತಾನ, ಏನೋ ಸುಳಿಮನ ಕಾಕ, ಅವನಿಗೆ ನೋಡು ಸುಳಿ ಮಗ ಅಂತ ಕಾಕ, ಹೇ ಸುಳಿ ಮಗನ ಮಾವ. ನೋಡು ಇದು ಬೇಗಳ ತಿಳ್ಕೊಬೇಕ, ಏನಂತ ತಿಳ್ಕೊಬೇಕ್ರಿ? ಯಾಕೆ ಹಿಂಗಂತಾರ? ಅದು ವೀರಶೈವ ಲಿಂಗಾಯತ ಧರ್ಮದೊಳಗೆ ಹುಟ್ಟಿರ್ತಕ್ಕಂಥವ್ರಿಗೆ ಅದು ಬೇಗಳಲ್ಲದು, ಬೇಗಳಲ್ಲ. ಯಾಕೆ ತಗೊಂಡ ಕೇಳಿದ್ರೆ ನಾವು ಎಷ್ಟು ಜನ ನಾವು ಲಿಂಗಾಯತ ಧರ್ಮದೊಳಗೆ ಹುಟ್ಟಿವಿ, ಏನ್ರಿ? ನಾವು ವೀರಶೈವ ಲಿಂಗಾಯತ ಮನಿತನದೊಳಗೆ ನಾವು ಏನು ಹುಟ್ಟಿವಲ್ಲ, ನಾವು ಹುಟ್ಟುದ ಬಳಕ 8ನೇ ವರ್ಷಕ್ಕೆ ನಮಗೆ ಏನು ಮಾಡ್ತಾರ್ರಿ? ಏನ್ ಮಾಡ್ತಾರ? ಲಿಂಗ ದೀಕ್ಷೆ ಮಾಡ್ತಾರಿಲ್ಲ, ಹೇಳ್ತಾರಿಲ್ಲ ಏನ್ರಿ? ಬಸವಣ್ಣವ್ರು ಹೇಳ್ತಾರ, ಕೇಳಿರಿ ಕೇಳಿರಿ ಒಂದು ವಿಚಿತ್ರವ, ಗುರುವೆಂಬ ಗಂಡನು ಶಿಷ್ಯನೆಂಬ ಹೆಂಡತಿಯು ಹಸ್ತ ಮಸ್ತಕದ ಸಂಯೋಗದ ಕೂಟವು ಕೂಡಲು ಇಷ್ಟಲಿಂಗ ಅಂತ ನಮಗ ಹುಡ್ತಾನ. ನಮ್ದು ಎಲ್ಲ ನಾವೇನು ಲಿಂಗಾಯತ ಮನಿತನದೊಳಗೆ ಹುಟ್ಟಿವಲ್ಲ, ನಮ್ಗೆ ಎಲ್ಲರಿಗೂ ಕೂಡ 8ನೇ ವರ್ಷಕ್ಕೆ ನಮ್ದು ಎಲ್ಲರದು ಲಗ್ನ ಹಾಕದ. ಯಾರ ಜೊತೆ ಒಳಗ ಲಗ್ನ ರೀ? ಅದು ಏನು ಕೊರಳಾಗ ಲಿಂಗ ಐತಲ್ಲ, ಆ ಲಿಂಗನೇ ನಮ್ಮ ಗಂಡ. ಯಾರು ಕಟ್ಕೊಂಡಿವಿ ಅವರೇ ಹೆಣ್ತದ, ಗಂಡ ಹೆಣ್ಣ ಸಂಬಂಧ ಇಲ್ಲ. ಹೇಳ್ತಾರಲ್ಲ ಜೇಡ್ರ ದಾಶಿಮಾರರು, ಏನ್ರಿ? ಗಡ್ಡ ಮೀಸೆ ಬಂದರೆ ಗಂಡೆಂಬುವರು, ಮಲೆ ಮುಡಿ ಬಂದರೆ ಹೆಣ್ಣೆಂಬುವರು, ನಡುವೆ ಸುಳಿಯುವ ಆತ್ಮ ಹೆಣ್ಣುವಲ್ಲ ಗಂಡುವಲ್ಲ ಕಾಣ ರಾಮನಾಥಾತ. ಒಳಗಿರ್ತಕ್ಕಂಥ ಆತ್ಮಕ ಹೆಣ್ಣ ಗಂಡ ಅಂತಕ್ಕಂಥ ಇರಂಗಿಲ್ಲ. ನೋಡುವಂತ ನೋಟಕ್ಕೆಂದ ಹೆಣ್ಣದ, ನೋಡುವ ನೋಟಕ್ಕೆಂದ ಗಂಡದ ಹೊರತಾಗಿ, ಆದ್ರ ಒಳಗಿರ್ತಕ್ಕಂಥ ಆತ್ಮಕ್ಕೆಂದ ಹೆಣ್ಣ ಗಂಡ ಅನ್ನುವಂಥದ್ದು ಏನೂ ಇಲ್ಲ. ಅದಕ್ಕಾಗಿ ನನ್ನ ಶರಣರಂತಾರೆ, ಒಂದು ಸಾರಿ ನನ್ನ ಮದುವೆ ಆಗ್ಯದ ತಿಳ್ಕೊಂಡಂದಾಗ ಯಾರ ಜೊತೆ ಒಳಗ? ಲಿಂಗದ ಜೊತೆ ಒಳಗ. ಅದು ಲಿಂಗ ಜೊತೆ ಆಗತ್ತಂದ್ರ ಒಂದು ಸಾರಿ ಪರಮಾತ್ಮನ ಜೊತೆ ಒಳಗೆ ನನ್ನ ಮದುವೆ ಆಯ್ತು ಅಂತ ತಿಳ್ಕೊಂಡಂದ್ರ, ಯಾವಾಗ ಒಂದು ಸಾರಿ ಮದುವೆ ಆಗಿಬಿಟ್ಟಿರ್ತದ. ಒಂದು ಸಾರಿ ಮದುವೆ ಆದ ಬಳಕ ಅಂದ ಮತ್ತೊಂದು ವಯಸ್ಸಿಗೆ ಬಂದ ಬಳಕ 18ನೇ ವರ್ಷಿಗೆ ಅಂದ ಮತ್ತೆ ಮದುವೆ ಮಾಡ್ಕೋತೀವಿ ಅಂತಂದ್ರ, ಒಬ್ಬ ಗಂಡ ಇರ್ಲಕ್ಕಾಗಿನೇ ಇನ್ನೊಂದು ಮಾಡ್ಕೋತೀವಿ ಅಂತಂದ್ರಿ ಅವ್ರಿಗೆ ಏನಂತಾರ್ರಿ? ಒಬ್ಬ ಗಂಡ ಇರ್ಲಕ್ಕಾಗಿನೇ ಇನ್ನೊಬ್ಬನಿಂದ ಮದುವೆ ಮಾಡ್ಕೊಳ್ಳಂತ ಹೆಣ್ಣಿಗೆ ಏನಂತಾರ? ಅದಕ್ಕಾಗಿನೇ ನಮ್ಮ ಬಿಜಾಪುರ ಜಿಲ್ಲಾದೊಳಗ ಭಾಷೆ ಬಳಸ್ತಾರ, ಏನ್ರಿ? ಸುಳಿ ಮಗ ತಿಳ್ಕೊಂಡ್ರೆ ಬೇಗಳಲ್ಲದು. ಒಬ್ಬ ಗಂಡ ಇರ್ಲಾಕಾಗಿನ ಇನ್ನೊಬ್ಬನಿಂದ ಮದುವೆ ಮಾಡ್ಕೊಳತಕ್ಕಂಥ ಹೆಣ್ಣಿಗೆ ಅಂದ ಅದೇ ಭಾಷೆನೇ ಯಾಕೆ ಬಳಸ್ತಾರಲ್ಲ ಹಂಗ. ಅದಕ್ಕಾಗಿನೇ ಒಂದು ಸಾರಿಯಿಂದ ನನ್ನ ಮದುವೆ ಆಗಿಬಿಟ್ಟದ ತಿಳ್ಕೊಂಡಂದಾಗ ಅಕ್ಕ ಮಾದೇವಿ ಹೇಳ್ತಾಳೆ, ಅಪ್ಪಾಜಿ ಒಂದು ಸಾರಿ ನನ್ನ ಮದುವೆ ಆಗಿಬಿಟ್ಟದೆ. ಯಾವಾಗ ಆಗ್ಯದ? ಯಾರ ಜೊತೆಯೊಳಗಾಗ್ಯದ? ಅದಕ್ಕಾಗಿನೇ ಮಹಾದೇವಿ ಅಕ್ಕ ಹೇಳ್ತಾಳೆ, ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನ ಜೊತೆಯೊಳಗನೆ ನನ್ನ ಮದುವೆ ಅಂತಕ್ಕಂಥ ಆದ ಬಳಕ ಈ ಲೌಕಿಕದ ಗಂಡನ ತಗೊಂಡು ನಾನು ಏನ್ ಮಾಡ್ಲಿ? ನಾನು ಮದುವೆ ಆಗಂಗಿಲ್ಲ. ಯಾಕೆ ನಾನು ಮದುವೆ ಆಗಂಗಿಲ್ಲ ತಗೊಂಡು ಕೇಳಿದ್ರ, ಒಂದು ಸಾರಿ ಯಾವ ಚನ್ನಮಲ್ಲಿಕಾರ್ಜುನ ಜೊತೆಯೊಳಗ ನನ್ನ ಮದುವೆ ಆಗ್ಯದ, ನನ್ನ ಕೊರಳಾಗಿನ ಸದಾವ ಕಾಲ ನನ್ನ ಕೊರಳಾಗಿನ ಚನ್ನಮಲ್ಲಿಕಾರ್ಜುನ ಇರ್ತಾನೆ. ಆದ್ರ ಅವನು ಹೊಲಿಸ್ಕೊಳ್ಳದೆ ನನ್ನ ಮುಂದಿನ ಗುರಿ ಅದ ತಂದಾಗ ಈ ಲೌಕಿಕದ ಗಂಡನ ನಾನು ಮದುವೆ ಮಾಡ್ಕೊಳಂಗಿಲ್ಲ ಅಂತ ತಿಳ್ಕೊಳೋದು.
ಯಾವಾಗ ಎಷ್ಟು ಒತ್ತಾಯ ಮಾಡಿದ್ರು ಕೂಡ ಮದುವೆ ಮಾಡ್ಕೊಳ್ಳಂಗಿಲ್ಲ ತಂದಾಗ ಮಂತ್ರಿ ಅಂದ ನೇರವಾಗಿ ಅಂದ ಹೋಗಿ ಯಾರಿಗೆ ರಾಜನಿಗೆ ಹೇಳ್ತಾನೆ, ಪ್ರಭು ಒಂದು ಕಡೆಗೆ ಮದುವೆ ಮಾಡ್ಕೊಳಕ ಏನ್ರಿ ಮಾದೇವಿನ ಕೂಡ ಒಪ್ಪಲಿಲ್ಲ, ನಿಮಗೆ ಹೆಣ್ಣು ಕೊಡಕ್ಕೆ ಅವ್ರ ತಂದೆ ತಾಯಿಯಾಗಿರ್ತಕ್ಕಂಥ ನಿರ್ಮಲ ಶೆಟ್ಟಿ ಸುಮತಿಯರು ಕೂಡ ಒಪ್ಪಲಿಲ್ಲ. ಹೆಂಗ ಮಾಡೋದೀಗ? ಯಾವಾಗ ರಾಜ ಅಂತಾನೆ ಮೊದಲೇ ಪಾಪಿ ಆಗಿರ್ತಕ್ಕಂಥ ರಾಜ, ಕ್ರೂರಿಯಾಗಿದ್ದ ಯಾರು? ಕೌಶಿಕ ಮಹಾರಾಜ ಮಾನ್ ಕೂರಿ. ಯಾವಾಗ ಕೌಶಿಕ